ತುಂಬಾ ಪರಿಶ್ರಮ ಇದೆ ಇದು. ಗೊತ್ತಿಲ್ಲ ವಿಚಾರ ಕೊಟ್ಬಿಡ್ತಾರೆ ಅವ್ರಿಗೆ. ಇವರು ಅಲ್ಲ ನಮ್ಮ ವೋಲ್ಟೇಜ್ ಸರಿ ಬದ್ನಿಕಾರ ಸರ್ ವೋಲ್ಟೇಜ್ ಇವತ್ತು ಕಮ್ಮಿ ಮಾಡ್ಬಾರ್ದು. ವೋಲ್ಟೇಜ್ ಯಾವ್ದು ಕಡೆ ಕಮ್ಮಿ ಆಗ್ಬಾರ್ದು. ಬಸ್ಕರ್ ಅವರೇ ರೈತರ ಹೋರಾಟಕ್ಕೆ ಜಯವಾಗಲಿ. ಓಕೆನಾ? ಎಲ್ಲ ರೈತ ಬಾಂಧವರಿಗೆ ಅಂತಮ್ಮನಿಗೆ ನಿಮ್ಮ ತಾಳ್ಮೆಗೆ ಮಾತಾಡ್ಬೇಕು. ಆಯ್ತಾ ಎಲ್ದ ಅಡಗನ ట్వంటీ పాస్ మీద కళాశాల కాలేజ్ చేసుకుందాం. ಇದು ಸುಮಾರು ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ ಇದೆ. ಇವಾಗ ನಾನು ತಬ್ಬಂದಲ್ಲಿ ಇವಾಗ ಬಂದು ಯಾಕೆ ಗೊತ್ತಾ, ತುಂಬಾ ನೀಟಾಗಿ ಶಿಸ್ತುಬದ್ಧವಾಗಿದ್ದರು. ನಿಮ್ಮ ಆನ್ಸರ್ ಕೇಳಿ ಏನಂತ ಗೊತ್ತಾ, ಇವಾಗ ಇನ್ನು 2 ನಿಮಿಷ ಆದ್ಮೇಲೆ ಈಗ ಬೇರೆ ತರ ಆಗುತ್ತೆ. ಅದು ಅವ್ರು ತಪ್ಪಲ್ಲ. ಅದು ಸಣ್ಣ ಉದಾಹರಣೆ ಒಂದು ಹೇಳ್ತೀನಿ ನಾನು. ಬೀಯಿಂಗ್ ಆಫೀಸರ್ ನೀವು ಏನು ಹೇಳ್ತದೆ, ಲಾಸ್ಟ್ ಒಂದು ವರ್ಷ ಆಯಿತು ಲೆಟರ್ ಕೊಟ್ಟು ಲಾಸ್ಟ್ ಟೈಮ್ ಹೇಳಿದ್ದು ಸ್ನಾಕ್ಸ್ ಆಗಿದೆ ಅಂತ ಇದ್ದೀರಾ, KPTC ನನಗೆ ಗೊತ್ತಿಲ್ಲ ಅಂತಿದೆ, ಪೆಸ್ಕ ಬಂದು ನನಗೆ ಗೊತ್ತಿಲ್ಲ ಅಂತೀರಾ. ಇನ್ನೇದೇ ಗೊತ್ತು ನಿಮ್ಗೆ? ಸುಮ್ಮನೆ ಅಂತ ಹುಡುಗ ಕೂಗ್ತೇನೆ 1 ನಿಮಿಷ ಅಲ್ಲಿ ಮತ್ತೆ ಮಾತಾಡೋದು ಹೆಂಗ್ ಗೊತ್ತಾ, ಹುಡುಗ ಬಂದು ದಿಕ್ಕರ್ ಹಾಕ, ಹೌದು ದಿಕ್ಕರ್ ಆಗ್ತದೆ, ಬೀಗ ಆಗ್ತದೆ, ಯಾರಪ್ಪ ಬಂದಿದ್ದು ನಮ್ಮ ತಾಲೂಕು. 1 ನಿಮಿಷ ನಿಮ್ಮ ಆಕ್ರೋಶ ಗೊತ್ತು, ನೀವು ನನ್ನ ಬ್ರದರ್ಸು, ನಾ ಹೆಣ್ಣು ಮಾತಿಲ್ಲ. ಆದರೆ ನೀವೇ ಅವನ್ನ ದಾರಿ ತೋಪಿಸ್ತಾ ಇದ್ದು ನಾವೇನೆ. ಇನ್ನು 5 ದಿವಸ ನಾನು ಹೊಟ್ಟು ಹೋಗ್ತೀನಿ, ಮತ್ತೆ ಅವ್ರದ್ದೇ ರಾಜ್ಯ ಆನ್ಸರ್ ಮಾಡಿ ತಾವೇ. ಏನೇನು ಗೊತ್ತಿದೆ, ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ಕವಿತಾ ಶಿಸ್ಪಂ ಅವ ತಾಲೂಕು ನಿಮ್ಮ ಮೇಡಮ್ಗೆ ನಾವೇ ಕೆಲಸ ಕೊಡ್ತೀವಿ, ಕಾಪಿ ಕೊಡ್ತಿಲ್ಲ ರೀ, ಕೆಲಸ ಕೊಡ್ತಿದ್ದೀವಿ. ಎಷ್ಟು ದಿವಸ ಬೇಕು ಹೇಳಿದ್ದೀವಿ ಕೆಲಸ ಮಾಡಕ್ಕೆ, ಕರೆಕ್ಟಾಗಿ ಆಶೀರ್ವಾದ ಮಾಡಿ. ಇಲ್ಲ ಅಂದ್ರೆ ಮತ್ತೆ ಏನಿಲ್ಲ, ನಮ್ಮ ಹುಡುಗಿದ ನೀವು ಸದ್ಯಕ್ಕೆ ಶಾಂಪಲ್ ಇದು, ಮುಂದೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ఆ ఎక్స్ప్రెస్ లైన్ ఎప్పుడు ఇడుస్తారు అనేది కరెక్ట్ డేట్ చెప్పి 10 days ರೈತರ ಪರವಾಗಿ ಕೆಲಸ ಮಾಡಲೇ ಕೆಲಸ ಮಾಡಿ ನಿಮ್ ಸ್ಟಾಫ್ ಕೊಡ್ತಾನೆ ಅದು ಕೊಡ್ತಾ ಇಲ್ಲ. ಏನಾಗಿದೆ ಏನಾಗುತ್ತಂದ್ರೆ ಬೆಳಿಗ್ಗೆ 10ರಿಂದ 2 ಗಂಟೆ ಅಂತಾರೆ ಸರ್. ಈಗ ಕೊಡ್ರೆ ಪ್ರಶ್ನವ್ರು ವಿಚಾರಣೆ ಮಾಡ್ಕೊಳ್ಳಿ ಸರ್. ಇವರು ಒಂದ್ ಹೇಳ್ತಾರೆ ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ಅಂತಾರೆ. ಆ 10 ಗಂಟೆ 2 ಗಂಟೆ ಏನ್ ಮಾಡ್ತಾರೆ ಇವರು, ವೋಲ್ಟೇಜ್ ಮಿನಿಮಮ್ 300 ಇರಬೇಕು. ಆದ್ರೆ ನಮ್ಮ ಒಂದು ಟ್ರಾನ್ಸ್ಫಾರ್ಮರ್ ನಲ್ಲಿ 150, 180, 200 ಇದೆ. ಯಾವ್ದು 200 ದಾಟ್ತಾ ಇಲ್ಲ. ಒಂದೊಂದು ಬೋರ್ವೆಲ್ 1000 ಅಡಿಗೆ ಹೋಗ್ಬೇಕು, 800 ಅಡಿಗೆ ಹೋಗ್ಬೇಕು. ಅದರಿಂದ ನೀವು ಒಂದು ಪಂಪ್ ಸೆಟ್ ಒಂದು ಎಷ್ಟು HP 15 HP ಬೆಲೆ ಇರ್ತದೆ. 15 HP ಗೆ 150 ಇದರಲ್ಲಿ ನಾವು ತಂದ್ರೆ ಎಷ್ಟಿರಬೇಕು? ಒಂದು 15 HP ಪಂಪ್ ಮೋಟ್ರು ನೀರು ನೆತ್ತಿ ಹೊರಗಾಕ್ಬೇಕಂದ್ರೆ ಪವರ್ ಎಷ್ಟಿರಬೇಕು? ಅದನ್ನು ಇದೆಯಾ? ಅದು ನಾನು ಹೇಳ್ಬೇಕು ನಿಮ್ಗೆ. ಕೊಡ್ತಾ ಇದ್ದೀನಿ ಕೆಲಸ ಮಾಡ. ದಯವಿಟ್ಟು ಕೇಳಿ ಇಲ್ಲಿ ಒಂದು 2 ನಿಮಿಷ. ಇವರು ಅವರು ಏನೋ ಗೊತ್ತಿಲ್ಲ ಹೇಳಬಲ್ಲಿ ಅವರು ಹೆಂಗೆ ಡಿಸ್ಪ್ಯೂಟ್ ಆಗ್ತಾ ಇದೆ. ಇದು ಒಂದಾಕೆ ಕಾರಣ
ಈಗ ಜಾಸ್ತಿ ಅದಕ್ಕೆ ನಾನು ಅರ್ಥ ಮಾಡಿದ್ದೀನಿ. ನೀವು ಹೇಳಿದ ಯಾವುದೋ ಒಂದು ಲೈನ್ ಆಗಿದೆ ಅಂತ. ಇವಾಗ ಪಾಸ್ ಕೇಳ್ತಾರೆ ಕಂಬಗಿಲ್ಲ ಅಂತ. ಕಂಬಗಿಲ್ಲ ಅಂತ ಒಂದು ವರ್ಷದಿಂದ ಸರ್, ಒಂದು ವರ್ಷದಿಂದ ಕಂಬಕ್ಲಾ ಎಷ್ಟು ದಿವಸ ಬೇಕು? 2 ವರ್ಷದಿಂದ ಒಂದು ತಿಂಗಳು. ಆಮೇಲೆ ಮಳೆಗೆ ಬರ್ತದೆ. ಈಗ ಸತ್ತಾದ್ಮೇಲೆ ಬದುಕ್ತಾನ, ಸತ್ತಾದ್ಮೇಲೆ ಬದುಕ್ತಾನ. ರೈತರು ಹಬ್ಬ ಮಾಡ್ಕೊಂಡು ಬಿಟ್ಟು ಮತ್ತೆ ಸಾಯ್ ಬಿಡ್ರಿ ನೀವು ಅನ್ನೋದಾ? ಮನೇಲಿ ಪಾಪ ಇಲ್ಲಿ ನಿಮಿಷ ಬನ್ನಿ ಸರ್ ಇಲ್ಲಿ. ಅಲ್ಲ ಹಂಗಲ್ಲ, ಅವ್ರೇನು ಸರಿಯಾಗಿ ಒಂದು ಉತ್ತರ ಕೊಡ್ತಾ ಇಲ್ವಲ್ಲ ಅದಕ್ಕೂ ಅವರು ನಾಲ್ಕೇ ಇಷ್ಟಾಗಲ್ಲ ನಿಮಗೆ ಅಷ್ಟೇ ಹೇಳೋದು ಈಗ. ಇಲ್ಲ ನೀವು ಪರ್ಸೆಂಟೇಜ್ ಮಾತ್ರ ಎಲ್ಲೋ ಒಂದು ಜೋತ್ ಬಿಡ್ಲಿರ್ಬೇಕು. ಇಲ್ಲ ವ್ಯಾಪಾರ ಕುದುರ್ಲಿಲ್ವ ನಿಮಗೆ? 2 ವರ್ಷ ಬೇಕಾ? 2 ವರ್ಷ ನೀವೇನು ಆಯ್ತು ಸರ್, ಒಂದು ಕೆಲಸ ಮಾಡಿ, ಪ್ರೆಸ್ ಮುಂದೆ ಹೇಳ್ತಾ ಇದ್ದೀನಿ. ಮುಳಬಾಗಲ್ ತಾಲೂಕ್ನವರು ಯಾರೇ ಆಗ್ಲಿ ಮನೆಗಳವರು ಕರೆಂಟ್ ಬಿಲ್ ಕಟ್ಟಬೇಡ್ರಿ. ಯಾರಾದ್ರೂ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಕಟ್ ಮಾಡಕ್ ಬಂದಾಗ ನೀವು ಅವ್ರನ್ನ ಕಟ್ ಮಾಡಕ್ಕೆ ಪೊಲೀಸರು ಹೇಳ್ತಾ ಇದ್ದನ್ನ ಯಾರು ಕರೆಂಟ್ ಬಿಲ್ ಕಟ್ಟಲೇಬೇಡ್ರಿ. 2 ವರ್ಷ ಒಪ್ಪುತ್ತೇನ್ರಿ ನೀವು? ನಮ್ಮ ರೈತರಿಗೆ ಕರೆಂಟ್ 2 ವರ್ಷ ಬೇಕು ನಿಮ್ಗೆ. 2 ವರ್ಷ ನಾವೆಲ್ಲ ಕರೆಂಟ್ ಕಟ್ಟೋದಿಲ್ಲ, ಇದು ಒಪ್ಕೊಂತಿರ್ತಾವ? ಈಗ ಹೇಳ್ತೀರಲ್ಲ ನಿಮ್ಮವರು 5 ವರ್ಷ ಆಗಿದೆ ನಾವು ಆಲ್ಟರ್ನೇಟಿವ್ ಫಿಲ್ಟರ್ ರೆಡಿ ಮಾಡೋದಕ್ಕೆ 2 ವರ್ಷ ಬೇಕಾ ಸರ್? ಲಾಸ್ಟ್ ಏನ್ ಸರ್? ಲಾಸ್ಟ್ ಏನ್ ಸರ್? 360 ವರ್ಷ ಸರ್. 1 ವರ್ಷಕ್ಕೆ 3 ಬೆಳೆ ಬೆಳಿಬೋದು ಸರ್. ನೀವು ಪಾಡಿಂದ ಪಾಡ್ರ ಪಾಡ್ಕೂತ ಅದೇ ಹೇಳ್ತಾರೆ ಸರ್. ಬೆಲೆ ಹೇಳ್ತಾರೆ, ಬೆಲೆ ಹೇಳ್ತಾರಲ್ಲ ನೀವು. ಮಾಡ್ತೀರಾ ನಂಗೆ ಮಾಡ್ತೀರಾ ನಮಗೆ ಗೊತ್ತಿಲ್ಲ. ನಮಗೇನು ಆಲಂಗೂರು ಎಫ್ಐಗೆ ಯಾವುದೇ ಒಂದು ಮೋಟರ್ ಅಲ್ಲಿ ಪಂಪ್ ಕೊಟ್ಟಿರ್ಬೇಕು, ಯಾವತ್ತು ಬೇಕು ನಮಗೆ ಇರ್ಬೇಕು.